Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ಶಿವಮೊಗ್ಗದ ಬಿಜೆಪಿ ನಾಯಕರು ಯಾರು ಅಂದರೆ ಯಡಿಯೂರಪ್ಪನವ್ರ ಜೊತೆಗೆ ಈಶ್ವರಪ್ಪನವ್ರ ಹೆಸರು ಕೂಡ ಅಷ್ಟೇ ದೊಡ್ಡದಾಗಿ ಕೇಳಿ ಬರ್ತಾ ಇತ್ತು. ಆದರೆ ಈ ಬಾರಿ ಈಶ್ವರಪ್ಪನವರು ಬಿಜೆಪಿ ವಿರುದ್ಧವೇ ಲೋಕಸಭಾ ಚುನಾವಣೆಯಲ್ಲಿ ತೊಡೆ ತರ್ತಾ ಇದ್ದಾರೆ. ಅತ್ತ ದೇಶಕ್ಕಾಗಿ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅನ್ನೋದು ಈ ಬಾರಿ ಈಶ್ವರಪ್ಪನವರ ಮಾತು, ಈಶ್ವರಪ್ಪನವರ ಅಜೆಂಡಾ ಇದು. ಹಾಗಾದರೆ ಈಶ್ವರಪ್ಪನವರ ಚುನಾವಣಾ ಪ್ರಚಾರ, ಅವರ ವಿಚಾರ ಏನಿದೆ, ನೇರವಾಗಿ ಒಂದು ದಿನ ಪೂರ್ತಿ ಅವ್ರ ಜೊತೆಗೆ ಇರೋಣ, ಅವ್ರನ್ನೇ ಮಾತಾಡ್ಸೋಣ. ಹಾಗೆ ಪ್ರಚಾರದ ಭರಾಟೆ ಯಾವ ರೀತಿ ನಡೀತಾ ಇದೆ ನೋಡ್ಕೊಂಬೋಣ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಹೇಗಿದೆ ಕ್ಯಾಂಪೇನು? ತುಂಬ ದಿನ ಆಯಿತು ನಿಮ್ಮನ್ನು ಭೇಟಿ ಆಗಿದೆ. ಆ ದಿನಗಳಲ್ಲಿ ಹೆಂಗಿತ್ತು ಸರ್? ಈಗ ನೀವು ತಿಂಡಿ ತಿಂತಾ ಇದ್ದೀರಿ, ಇದೇ ಥರನೂ ಆಗಿನ ಕಾಲದಲ್ಲಿ ಇತ್ತೇನೋ? ಆಗಿನ ಕಾಲದಲ್ಲೂ ಕಾರ್ಯಕರ್ತರ ಜೊತೆಗೆ ಇದೇ ರೀತಿ ತಿಂಡಿ ತಿಂತಾ ಇದ್ವಿ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಚುನಾವಣೆ ಆವಾಗಲೂ ಚುನಾವಣೆ ಹಾಗೇನೆ ಇವಾಗಲೂ ಚುನಾವಣೆ. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಿಗ್ತಿರ್ಲಿಲ್ಲ. ಅವಾಗ ಏನು ಮಾಡ್ತಿದ್ರಿ ಸರ್? ಅಂದರೆ ನೀವೇ ಮನೆಗೆ ಹೋಗ್ಬೇಕಾಗಿತ್ತು. ಹೌದು, ನಾ ಹೇಳಿದ್ನಲ್ಲ, ಯಾರ್ದೋ ಕಾರ್ಯಕರ್ತರ ಮನೆಗೆ ಹೋಗ್ತಿದ್ವಿ, ಅಲ್ಲೇ ತಿಂಡಿ ತಿಂತಿದ್ವಿ. ಯಾಕಂದ್ರೆ ನಮಗೆ ಬೇರೆ ಪ್ರೋಗ್ರಾಮ್ಗಳೇ ಇರ್ತಿರಿ. ಜನರು ಕೂಡ ಭಾಳ ಬರಲೇಬೇಕು ಈಶ್ವರಪ್ಪ ಅನ್ನೋಂಥ ಪರಿಸ್ಥಿತಿ ನಮ್ಮ ಯಾವುದೇ ನಾಯಕರ ಬಗ್ಗೆ ಅಷ್ಟೊಂದು ಡಿಮ್ಯಾಂಡು ಇರಲಿಲ್ಲ ಆ ಸಂದರ್ಭದಲ್ಲಿ. ಆದರೆ ಈಗ ಎಲ್ಲ ಕಡೆ ನಾವೇ ಹೋಗಬೇಕು ಅಂತ ಆಗಿರೋದ್ರಿಂದ ನಮ್ಮ ಕಾರ್ಯಕರ್ತರು ಉಳಿದಿದ್ದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಕಾರ್ಯಕರ್ತರು ಕರೆದ ಕಡೆ ಹೋದ್ರೆ ಸಾಕು. ನಾವು ಹಿಂದುತ್ವ ವರ್ಸಸ್ ಹಿಂದುತ್ವ ಅನ್ನೋ ರೀತಿ ಒಂದು ಪ್ರಚಾರ ನಡೀತಾ ಇದೆ, ಏನು ಹೇಳ್ತೀವಿ? ಹಿಂದುತ್ವ ವರ್ಸಸ್ ಹಿಂದುತ್ವ ಅಲ್ಲ, ಹಿಂದುತ್ವ ವರ್ಸಸ್ ಜಾತಿವಾದ. ಅತ್ಲಾಗೆ ಕಾಂಗ್ರೆಸ್ನವರು ಈಡಿಗರು ನಮ್ಮ ಪರ ಅಂತಾರೆ, ಇತ್ಲಾಗೆ ರಾಘವೇಂದ್ರ ಅವರು ಲಿಂಗಾಯತರು ನಮ್ಮ ಪರ ಅಂತಾರೆ. ನಾನು ಈಡಿಗರು, ಲಿಂಗಾಯತರು, ಎಲ್ಲ ಹಿಂದೂಗಳು ನನ್ನ ಪರ ಅಂತೀನಿ ನಾನು. ಹಿಂದುತ್ವ ವರ್ಸಸ್ ಜಾತಿವಾದ ವಿನಃ ಹಿಂದುತ್ವ ವರ್ಸಸ್ ಹಿಂದುತ್ವ ಅಲ್ಲ. ನೀವು ಫ್ಯಾಮಿಲಿ ನಿಮ್ಮ ಜೊತೆಗಿರುತ್ತೆ. ಇವತ್ತು ನೋಡ್ತಾ ಇದ್ದೀನಿ, ನಿಮ್ಮ ಮಗ ಒಂದು ಕಡೆ ಪ್ರಚಾರ ಮಾಡ್ತಾರೆ, ನಿಮ್ಮ ಮೇಡಮ್ ಅಡುಗೆ ಮಾಡ್ಕೊಡೋದು ಪ್ರತಿಯೊಂದು ನೋಡ್ಕೋತಾರೆ. ಈ ಫ್ಯಾಮಿಲಿ ಹೇಗೆ ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಿದೆ ಸರ್? ಅದು ಗೊತ್ತಲ್ಲ. ನನ್ನ ಮೊದಲನೇ ಚುನಾವಣೆ ನಿಂತಾಗಲಿಂದನೂ ಕೂಡ ಬರೀ ಕಾರ್ಯಕರ್ತರನ್ನ ಬಿಸಿಲು ಕಳ್ಸೋದಲ್ಲ, ಮನೆ ಹೆಣ್ಮಕ್ಳು ಕೂಡ, ಮನೆ ಅಣ್ತಮ್ಮರು ಕೂಡ, ನನ್ನ ತಮ್ಮ ಮಗ ಕೂಡ ಎಲ್ಲರೂ ಬಿಸಿಲಾಗಿರ್ಬೇಕು. ಕಾರ್ಯಕರ್ತರು ಮಾತ್ರ ಬಿಸಿಲು ಕಳಿಸಿ ನಮ್ಮನೆಲ್ಲ ಎ ಸಿ ರೂಮಲ್ಲಿ ಇರೋಂಥ ವ್ಯವಸ್ಥೆ ನಂದು ಎಂದೂ ಇಲ್ಲ. ರೈತರಿಗೆ ನ್ಯಾಯ ಕೊಡಬೇಕು, ಹಿಂದುಳಿದವರಿಗೆ ರೈತರಿಗೆ ನ್ಯಾಯ ಕೊಡಬೇಕು ಅಂತ ಒಟ್ಟಿಗೆ ಸೇರ್ಕೊಂಡು ಮುಂದಿದ್ದ ಹೊರಟು ಈಗ ಈಶ್ವರಪ್ಪನವ್ರು ಪ್ರಚಾರಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಈಶ್ವರಪ್ಪನವರ ಧರ್ಮಪತ್ನಿ ಜಯಲಕ್ಷ್ಮಿ ಅವರು ಕೂಡ ಇದ್ದಾರೆ, ಅವರು ಕೂಡ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಹೇಗಿದ್ರು 80ರಿಂದ ನೀವು ಅವ್ರ ಜೊತೆ ಸಪೋರ್ಟ್ ಮಾಡ್ತಾನೆ ಇದ್ರಿ, 80ರಿಂದ ಎಲೆಕ್ಷನ್ ನೋಡ್ತಾ ಇದ್ರಿ. ಈ ಬಾರಿ ಚುನಾವಣೆ ನೋಡ್ತಾ ಇದ್ದಾಗ ಏನು ಅನ್ಸುತ್ತೆ ನಿಮಗೆ? ಈ ಬಾರಿ ಚುನಾವಣೆ ನಮಗೆ ಗೆಲುವು ತಂದೆ ತರುತ್ತೆ ಅಂತ ಇದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆದ್ರೆ ನಮಗೆ ಮೋಸ ಮಾಡಿರೋದಕ್ಕೋಸ್ಕರ ನಾವು ವಿರೋಧ ಪಕ್ಷದವಾಗಿ ನಿಂತ್ಕೊಂಡಿದ್ದಾರೆ ನಮ್ಮನೆಯವರು. ರೈತ ಚಿಹ್ನೆ ಅಂದ್ರೆ ರೈತರು, ನಮ್ಮ ಹಿಂದುಳಿದ ಜನಗಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಪ್ಪ, ನಮ್ಮ ಮನೆಯವ್ರು ಗೆದ್ದೇ ಗೆಲ್ತಾರೆ, ನಮಗೆ ದೇವ್ರ ಮೇಲೆ ಭರವಸೆ ಇದೆ. ನಮ್ಮ ಮಲ್ಲೇಶ್ವರ ಚೌಡೇಶ್ವರಿ ನಮಗೆ ಕೈ ಬಿಡಲ್ಲ, ಯಾವಾಗೂ ಕೈ ಬಿಡಲ್ಲ. ಈ ಸರಿ ಅವ್ರು ಮೋಸ ಮಾಡಿರೋದಕ್ಕೋಸ್ಕರ ನಾನೇ ಹೇಳ್ತೀನಿ, ಏನು ಅವ್ರು ಖಂಡಿತ ಎಲ್ಲರೂ ಒಳ್ಳೇದಾಗಲಿ. ನನ್ನ ಮಗನಿಗೆ ಅನ್ಯಾಯಕ್ಕೋಸ್ಕರ ಅವ್ರಿಗೆ ಹೆಂಗೆ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ನನಗೆ ಮಗ ಇಲ್ವಾ? ಹಾಂ, ಅವ್ರ ಮಕ್ಕಳು ಮಾತ್ರ ಬೆಳಿಬೇಕು, ನಮ್ಮ ಮಕ್ಕಳು ಬೆಳೆಯೋದು ಬೇಡವಾ? ಧರ್ಮದ ವಿಚಾರವನ್ನು ತಗೊಂಡು ಈಶ್ವರಪ್ಪ ಹೊರಟಿದ್ದಾರೆ. ಅವರಿಗೆ ಜಯ ಆಗಲಿ ಅನ್ನುವಂಥ ಮಾತನ್ನ ಹೇಳಿದಂಥ ಸಂದರ್ಭದಲ್ಲಿ
ಈಶ್ವರಪ್ಪನವರು ಈಗ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದಾರೆ. ಇಲ್ಲಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ಕಾರ್ನರ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ದೇವಸ್ಥಾನದ ಹೊರಭಾಗದಲ್ಲಿ ಒಂದು ಆವರಣ ಇದೆ, ಈ ಆವರಣದಲ್ಲಿ ಒಂದು ಕಾರ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನೀವು ಈಗ ಹಿಂದುತ್ವ ಶಾಲೆ ಹಾಕೊಂಡಿದ್ದೀರಾ, ಅವ್ರು ಹೇಳ್ತಾರೆ ದೇಶಕ್ಕೆ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅಂತೀರಾ. ಇದನ್ನ ಒಪ್ತೀರಾ ನೀವು? ಈಶ್ವರಪ್ಪನವ್ರು ಬೇಕೋ, ಬಿಜೆಪಿ ಬೇಕೋ, ಕಾಂಗ್ರೆಸ್ ಬೇಕೋ? ಈಶ್ವರಪ್ಪ ಬೇಕನ್ಸುತ್ತೆ. ಯಾಕೆ ಈಶ್ವರಪ್ಪನವ್ರು? ಅವ್ರು ಮುಂದೆ ಒಳ್ಳೆ ಚಾನ್ಸ್ ಕೊಟ್ರೆ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ಭರವಸೆ ಇದೆ. ಅದಕ್ಕೆ ಚುನಾವಣೆ ಬೂತ್ ಹೊಡೆದ್ ನೋಡಿದ್ರೆ ರಾಘವೇಂದ್ರಕ್ಕಿಂತ ಜಾಸ್ತಿ ನಿಮ್ಗೆ ಓಟ್ ಕೊಟ್ಟೇ ಕೊಡ್ತೀವಿ ಅಂತ ಶಿಕಾರಿಪುರ ಜನ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷ ನೀವು ಪ್ರಚಾರ ಮಾಡಿದಂಥ ರೀತಿಗೂ ಈಗಿನ ನೀವೇ ಎಲ್ಲವನ್ನೂ ಕೂಡ ಮಾಡಿಕೊಂಡು ನೀವೇನೇ ಎಲ್ಲ ಸಂಘಟನೆ ಮಾಡ್ಕೊಂಡು ಮಾಡುವಂಥದ್ದು ವ್ಯತ್ಯಾಸ ಏನು ಕಾಣ್ತಿದ್ದೀರಾ ಸರ್? ಹಿಂದೆ ಆ ದಿನಗಳು ನೆನಪಾಗ್ತಾ ಇದೆ, ಏನೂ ಇಲ್ಲದ ದಿನಗಳಿಗೆ ಹಿಂದೆ ಶುರು ಮಾಡಿ ಮತ್ತೆ ಈಗ ಏನೂ ಇಲ್ಲದ ದಿನಗಳಿಗೆ ಬರ್ತಾ ಇದ್ದೀರಾ. ಶಿವಮೊಗ್ಗ ಜಿಲ್ಲೆಯ ನುರಿತ ಭಾರತೀಯ ಜನತಾ ಪಾರ್ಟಿಯ ದೊಡ್ಡ ಗುಂಪು ನನ್ನ ಜೊತೆಗಿದೆ. ಜೊತೆಗೆ ನುರಿತ ಕಾರ್ಯಕರ್ತರ ಜೊತೆಗೆ ಅಷ್ಟೇ ಸಮಾನವಾಗಿ ಸಾಮಾನ್ಯ ಜನರ ಶಕ್ತಿ ಕೂಡ ನನ್ನ ಜೊತೆ ಸೇರಿಬಿಟ್ಟಿದೆ. ಅವ್ರು ಹೇಳ್ತಾರೆ ಗೀತಾ ಶಿವರಾಜ್ಕುಮಾರ್ನ ಯಡಿಯೂರಪ್ಪನವ್ರು ಹಾಕ್ಕೊಂಬಂದಿರೋದು, ಹಂಗೆ ಅವ್ರಿಗೆ ಓಟ್ ಕೊಡಲ್ಲ ನಾನು. ಅದೇ ರೀತಿ ರಾಘವೇಂದ್ರಿಗೆ ಓಟ್ ಕೊಡೋಕ್ಕೆ ಮನಸ್ಸಿಲ್ಲ, ನಿಮಗೇ ಓಟ್ ಕೊಡ್ತೀನಿ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಹೇಳ್ತಿದ್ದಾರೆ. ಆ ಕಡೆ ಮೋದಿ ಫೋಟೋ ಇಟ್ಕೊಂಡು ಹೋಗ್ತಾ ಇದ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್ನವ್ರು ಎದುರಾಳಿ ಆಗಬೇಕು. ನೋಡಿದ್ರೆ ನೀವು ಯಡಿಯೂರಪ್ಪನವ್ರ ಕುಟುಂಬನೇ ನಿಮ್ಮ ಮೊದಲ ಎದುರಾಳಿ ಇದ್ದಂಗಿದೆ. ಮೋದಿ ಭಾರತೀಯ ಜನತಾ ಪಾರ್ಟಿ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಆಸ್ತಿ ಅಲ್ಲ. ಮೋದಿ ಯಾವುದೇ ವ್ಯಕ್ತಿಯ ಆಸ್ತಿ ಅಲ್ಲ. ಮೋದಿ ರಾಷ್ಟ್ರೀಯ ಶಕ್ತಿ, ಮೋದಿ ವಿಶ್ವನಾಯಕ. ಎರಡನೇದು, ಯಡಿಯೂರಪ್ಪನವರು ವೈಯಕ್ತಿಕವಾಗಿ ನಾನು ಅವ್ರ ದ್ವೇಷ ಮಾಡ್ತಿಲ್ಲ, ಆದರೆ ಯಡಿಯೂರಪ್ಪನವರು ಅವ್ರ ಮಕ್ಕಳ ಮೇಲಿಂದ ಪ್ರೀತಿಯಿಂದ ಏನು ಅವ್ರ ಮಕ್ಕಳನ್ನೇ ಎಲ್ಲ ಸ್ಥಾನಗಳಿಗೂ ತರಬೇಕು ಅನ್ನೋಂಥ ತಮ್ಮ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಹಿಡಿತಕ್ಕೆ ಇಟ್ಕೊಂಡಿರಲ್ಲ, ಅದರ ವಿರುದ್ಧ. ಶೋಭಾ ಕರಂದ್ಲಾಜೆ, ಅದೇ ರೀತಿ ಅನೇಕ ಹೆಣ್ಮಕ್ಳ ಬಗ್ಗೆ ಬಹಳ ವಿಶ್ವಾಸ ಪ್ರೀತಿ ಅವರಿಗೆ. ಅದ್ರ ಉಳಿದಂಥ ಹೆಣ್ಮಕ್ಳ ಕಥೆ ಏನು? ಅವರೆಲ್ಲರೂ ಶಾಪ ಹಾಕ್ತಿದ್ದಾರೆ ಯಡಿಯೂರಪ್ಪನವರಿಗೆ. ಭಾರತಿ ಶೆಟ್ಟಿ, ಈಗ ಶೋಭಾ ಕರಂದ್ಲಾಜೆ, ಈ ರೀತಿ ಕೆಲವರು ಮಾತ್ರ ಸಾಕು ಯಡಿಯೂರಪ್ಪನವ್ರಿಗೆ. ಪಕ್ಷದಿಂದ ದುಡಿದಂಥ ನಮ್ಮನ್ನು ಯಾಕೆ ಅನ್ಯಾಯ ಮಾಡ್ತಾರೆ, ನಮ್ಗೆ ಯಾಕೆ ದೂರ ತಳ್ತಿದ್ದಾರೆ? ಆ ಎಲ್ಲ ಹೆಣ್ಮಕ್ಳ ಶಾಪ ಇದೆಯಲ್ಲ, ಇದು ಈ ಸರ್ ರಾಘವೇಂದ್ರನಿಗೆ ಚುನಾವಣೆ ಸೋಲಾಗುತ್ತೆ. ನಿಮ್ಗೆ ಅಮಿತ್ ಶಾ ಅವರು ಕೂಡ ಕರೆ ಮಾಡಿದ್ರು, ನೀವು ಕೂಡ ಮಾಧ್ಯಮದವ್ರಿಗೆ ಹೇಳಿದ್ರಿ. ಅದು ಏನಾಯ್ತು ಸರ್? ನೀವು ಅಲ್ಲಿ ಹೋದ್ರಿ, ಅವ್ರು ನಿಮ್ಮನ್ನು ಭೇಟಿ ಆಗಿಲ್ಲ, ನೀವು ಯಾಕೆ ಮಾಧ್ಯಮಕ್ಕೆ ಹೋದ್ರಿ ಅಥವಾ ಹೊರಗಡೆ ಹೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಭೇಟಿ ಆಗಿಲ್ವಾ? ಇಲ್ಲ, ಫೋನ್ ಮಾಡಿ ನಾನು ತುಂಬ ಸ್ಪಷ್ಟವಾಗಿ ಕೇಳಿದ್ರು ನನಗೆ, ಅಲ್ಲಪ್ಪ ಇಷ್ಟು ಸೀನಿಯರ್ ಲೀಡಿದೆಯಾ, ಯಾಕೆ ಸ್ಪರ್ಧೆ ಮಾಡ್ತಿದ್ಯಾ ಅಂತ. ಈ ಕಾರಣ ಎಲ್ಲ ಕೊಟ್ಟೆ, ಅಪ್ಪ ಮಕ್ಕಳಿಂದ ಮುಕ್ತಿ ಮಾಡಬೇಕು, ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿದೆ, ಸಂಘಟನೆಗೆ ಯಾರು ಹೇಳೋರೆಲ್ಲ ಕೇಳಿದರಾಗಿದ್ದಾರೆ, ಇದೆಲ್ಲ ಹೇಳಿದಾಗ ಆಯಿತು ಬಾ ಡೆಲ್ಲಿನ ಮಾತಾಡೋಣ ಅಂದರು. ಮತ್ತೆ ಹೇಳಿದೆ ನಾನು, ಯಾಕೆ ನಾನು ನಿಲ್ತಿದ್ದೀರಿ ಅಂತ ಅಮಿತ್ ಶಾ ಹೇಳಿದಾಗ ಡೆಲ್ಲಿ ಬಾ ಅಂತ ಹೇಳಿದವರು. ಮತ್ತೆ ಅವರು ನಾನು ಯಾವ ಕಾರಣಕ್ಕೂ ನೀವು ನಿಲ್ಬೇಡಿ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಅಂತ ಹೇಳಿದ್ರೆ ನಾನು ಒಪ್ಪಲ್ಲ ಅಂತ ಹೇಳಿದಾಗ ಡೆಲ್ಲಿಗೆ ಹೋದಾಗ ಅವರ ಯಾಕೆ ನನಗೆ ಭೇಟಿ ಆಗಲಿಲ್ಲ ಅಂದರೆ ಇದೇ ಮಾತು ಮತ್ತೆ ಈಶ್ವರಪ್ಪ ಕೇಳ್ತಾನೆ. ಹಾಗಾಗಿ ಅದಕ್ಕೆ ಉತ್ತರ ಕೊಡದೆ ನನಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಲ್ತೀನಿ ಅಂತ ಹೋದ್ರಂಥ ಸಮಸ್ಯೆ ಬರ್ಬೋದು ಅಂತ ಅಂದ್ಕೊಂಡು ಅವ್ರು ನನಗೆ ಭೇಟಿ ಕೊಟ್ಟಿಲ್ಲ. ಅದರ ಅರ್ಥ ನೀನು ಚುನಾವಣೆ ನಿಲ್ಲು, ಯಡಿಯೂರಪ್ಪನ ಮಕ್ಕಳು ಸೋರ್ಸು, ಅಪ್ಪ ಮಕ್ಕಳಿಂದ ಪಕ್ಷವನ್ನು ಮುಕ್ತಿ ಮಾಡು, ಹಿಂದುತ್ವಕ್ಕೆ ಬೆಲೆ ತಗೊಂಬ ಅನ್ನೋಂಥ ಅಪೇಕ್ಷೆಯಿಂದ ಅವರು ನನಗೆ ಭೇಟಿ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ. ಓಂ ಶಕ್ತಿ ಕೇಂದ್ರ ಕರ್ಕೊಂಡ್ಬಂದಿದ್ದು ಏನು ಸರ್ ಸ್ಪೆಷಾಲಿಟಿ ಇಲ್ಲಿ? ತಮಿಳ್ನಾಡಿನ ಮೇಲ್ಮತ್ತೂರು ಅಂತ ಒಂದು ಪುಣ್ಯಕ್ಷೇತ್ರ, ಅದು ಒಂದು ರೀತಿ ಭಕ್ತಿ ಕೇಂದ್ರನೂ ಕೂಡ ಹೌದು. ಇಡೀ ದೇಶದಿಂದ ಆ ಓಂ ಶಕ್ತಿ ತಾಯಿಗೆ ಭಕ್ತರು ತುಂಬ ನಡ್ಕೋತಾರೆ. ವಿಶೇಷವಾಗಿ ತಮಿಳ್ನಾಡಿಂದ ಬಂದಂಥ ಹೆಣ್ಮಕ್ಳು ಇದ್ರ ರುಚಿ ನನಗೂ ಕೂಡ ಹಚ್ಚಿದ್ದು. ಶಿವಮೊಗ್ಗ ನಗರದಿಂದನೇ ಸುಮಾರು 120 ಬಸ್ಸಲ್ಲಿ ಸುಮಾರು ಒಂದು 5,000-6,000 ಜನ, 6,000-7,000 ಜನ ಪ್ರತಿ ವರ್ಷನೂ ನಾವು ಅಲ್ಲಿಗೆ ಹೋಗ್ತಿರ್ತಾರೆ. ನೀವು ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾಗತ್ತೋ ಅಲ್ಲೇ ಊಟ ಮಾಡ್ತೀರಾ? ಮನೆಗಿನೇನು ಹೋಗ್ಲೇಬೇಕು ಅಂತೇನಿಲ್ಲ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಊಟ ಇರುತ್ತೆ. ಮೊದಲಿಂದ ಏನ್ ಮಾಡ್ತಾರೆ ಕೆಲವೊಂದು ರಾಜಕಾರಣಿಗಳು ಮನೆಗೆ ಹೋಗಿ, ಅಂದ್ರೆ ಶಿವಮೊಗ್ಗ ಅಥವಾ ಸಿಟಿಲಿ ಇದ್ರೆ ಇಲ್ಲ, ನಾನೇನು ಹೇಳ್ತಿದ್ದೀನಿ, ರೈಟ್, ಯಾರ್ದು ಮನೆ ಊಟ ಕರೀತಾರೆ, ತಿಂಡಿ ಕರೀತಾರೆ, ಇಲ್ಲ ಅನ್ನಕ್ ಬರಲ್ಲ, ಅಲ್ಲೇ ಊಟ ಮಾಡಬಹುದು. ಈಶ್ವರಪ್ಪನವರು ಈಗ ಆಗುಂಬೆಗೆ ಬಂದಿದ್ದಾರೆ. ಆಗುಂಬೆಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಸಮಾವೇಶ ನಡೀತಾ ಇದೆ, ಪ್ರಚಾರ ಸಭೆ. ನನ್ನ ಹಿಂಭಾಗದಲ್ಲಿ ನೋಡಬಹುದು ಈಶ್ವರಪ್ಪನವರ ಪ್ರಚಾರ ಈಗ ಆರಂಭವಾಗಿದೆ. ಈ ಪ್ರಚಾರದ ಜೀಪಿನ ಅಕ್ಕಪಕ್ಕದಲ್ಲಿ ಕೂಡ ಜನ ಸೇರಿದ್ದಾರೆ. ಅವರು ಕೂಡ ಮಧ್ಯಾಹ್ನದಿಂದ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಸಂಜೆ 6 ಗಂಟೆಯಿಂದ ಕೂಡ ಅವರು ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಬಸ್ ಸ್ಟ್ಯಾಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಈಶ್ವರಪ್ಪನವ್ರು ಬಂದಿರುವಂತಹ ಹಿನ್ನೆಲೆ ಅವರನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡೋಣ ಏನ್ ಹೇಳ್ತಾರೆ ಅಂತ. ಸರ್, ಏನ್ ಅನ್ಸುತ್ತೆ, ಈಶ್ವರಪ್ಪನವ್ರು ಬಂದಿದ್ದಾರೆ, ಅವ್ರು ಈ ಬಾರಿ ಬಿಜೆಪಿಯಿಂದ ಬಿಟ್ಟು ಹೊರಗಡೆ ಸ್ವತಂತ್ರವಾಗಿ ನಿಲ್ತಾ ಇದ್ದಾರೆ, ತಾವೇನ್ ಹೇಳ್ತೀರಿ?
ಗೆಲ್ಲೋ ಚಾನ್ಸ್ ಇದೆ. ಒಳ್ಳೆ ಕೆಲಸ ಮಾಡ್ತಾರೆ, ಗೆಲ್ಲೋ ಈಶ್ವರಪ್ಪ ಬಿಜೆಪಿ ಬಿಟ್ಟಿದ್ದು ಒಳ್ಳೇದ ಕೆಟ್ಟದ ನಿಮ್ಮ ದೃಷ್ಟಿಯಲ್ಲಿ? ಒಳ್ಳೇದಂತ ಹೇಳಲ್ಲ, ಒಳ್ಳೇದಂತ ಕಾಣ್ತದೆ. ಸರ್, ಇಡೀ ದಿನ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಿದಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ಇಲ್ಲಿ ನಿಮ್ಮ ಸಂಘಟನೆ ನಿಧಾನವಾಗಿ ಪಾಪಪ್ ಆಗ್ತಾ ಇದೆ. ಬಟ್ ಇರುವಂಥ ವಿಚಾರ ಅಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ಎಲ್ಲೋ ಒಂದು ಕಡೆಗೆ ಆ ಸಂಘಟನಾ ಶಕ್ತಿ ಜೊತೆಗೆ ಸಂಪನ್ಮೂಲದ ಶಕ್ತಿ ಕೂಡ ಸ್ವಲ್ಪ ಕೊರತೆ ಆಗ್ಬೋದು ಈಶ್ವರಪ್ಪನವ್ರಿಗೆ. ನನಗೆ ಸಂಪನ್ಮೂಲವೇ ಜನ, ಸಂಘಟನೆನೂ ಜನ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಪರವಾಗಿ ಸಿನಿಮಾ ನಟರು ಓಡಾಡ್ತಿದ್ದಾರೆ. ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಜೊತೆಗೆ ದೊಡ್ಡ ದೊಡ್ಡ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಓಡಾಡ್ತಿದ್ದಾರೆ. ಅವರೆಲ್ಲರೂ ಸ್ಟಾರ್ ಕ್ಯಾಂಪೇನ್ಗಳು ನಮ್ಮ ಜೊತೆಗೆ ಇದ್ದಾರೆ ಅಂತ ಇವ್ರು ಹೇಳ್ತಾರೆ. ರಾಷ್ಟ್ರೀಯ ನಾಯಕರಿದ್ದಾರೆ, ಸ್ಟಾರ್ ಕ್ಯಾಂಪೇನ್ ಹೇಳೋದು ಬಿ ಜೆ ಪಿಯಲ್ಲಿ ಹೇಳಿದರೆ, ಕಾಂಗ್ರೆಸ್ನಲ್ಲಿ ಸಿನಿಮಾ ನಟರೇ ಸ್ಟಾರ್ ಕ್ಯಾಂಪೇನ್ ಅಂತಾರೆ. ನನಗೆ ಸ್ಟಾರ್ ಕ್ಯಾಂಪೇನ್ಗಳು ಯಾರು ಗೊತ್ತಾ? ನಮ್ಮೆಲ್ಲ ಕಾರ್ಯಕರ್ತರೇ ನನ್ನ ಸ್ಟಾರ್ ಕ್ಯಾಂಪೇನ್. ನಟ ನಟಿಯರು ಬಂದರೆ ಎಲ್ಲ ಯುವಕರು ನೋಡೋಕೆ ಹೋಗ್ತಾರೆ, ತುಂಬ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ. ನೋಡೋಕೆ ಹೋಗ್ಬದ್ದರು ಎಲ್ಲರೂ ಕೂಡ ಓಟ್ ಹಾಕಲ್ಲ, ಅಲ್ಲಿ ನೋಡ್ಕೊಂಬರ್ತಾರೆ, ಈಶ್ವರಪ್ಪಂಗೆ ಓಟ್ ಹಾಕ್ತಾರೆ. 100ಕ್ಕೆ 100 ಗೆಲ್ತೇನೆ, ನರೇಂದ್ರ ಮೋದಿ ಹತ್ರ ಹೋಗಿ ಪ್ರಧಾನಮಂತ್ರಿ ಮಾಡೇ ಮಾಡ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಈಶ್ವರಪ್ಪನವ್ರು ಹೇಳ್ತಾ ಇರುವಂಥ ಮತ್ತು ಒಟ್ಟಿನಲ್ಲಿ ಒಂದಿನ ಪೂರ್ತಿ ಅವ್ರ ಜೊತೆಗೆ ಕಳೆದ್ವಿ. ಈ ಒಂದು ಪ್ರಯಾಣದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಕೂಡ ತಿಳ್ಕೊಂಡ್ವಿ. ಇದರ ಜೊತೆಗೆ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇಷ್ಟೇ ಹೆಕ್ಟಿಕ್ ಆದರೂ ಕೂಡ ಯಾವುದೇ ಕಾರ್ಯಕ್ರಮನ ಅವ್ರು ರದ್ದು ಮಾಡ್ತಾ ಇಲ್ಲ, ಬದಲಾಗಿ ತಡವಾಗ್ಬೋದು, ಆದರೂ ಕೂಡ ಜನರನ್ನ ರೀಚ್ ಔಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.